ಸರ್ ರ್ಯಾಪಿಡೋ ಹಾಂ ಬರ್ತಾ ಇದ್ದೀನಿ. ಎಲ್ಲಿ ಹೇಳಿ ಪಿಕಪ್ ಲೊಕೇಶನು? ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. ಎಲ್ಲಿಗೆ ಡ್ರಾಪು? ಮೈಸೂರು ರೋಡ್ ಮೆಟ್ರೋ. ಓಕೆ ಸರ್. ಅಮ್ಮು ಕ್ಷತ್ರಿಯ ಅಂತ ಇದಾ? ಓಕೆ ಬ್ರದರ್, ಥ್ಯಾಂಕ್ ಯು. ಫೋನ್ ಮಾಡ್ತಾರೆ, ರಿವ್ಯೂ ಹೇಳಿ, ರೇಟಿಂಗ್ಸ್ ಕೊಡಿ ಬ್ರದರ್. ಕಂದ ಹೇಳಪ್ಪ. ಅಲ್ಲ ಹೇಳಿ ಸರ್. ಓಹ್ ಅಲ್ಲೇ ದುರಂಕಾರದ ಮಾತು ಕೊಡು. ನಮಸ್ಕಾರ ಗುರು, ಎಲ್ರು ಹೇಗಿದ್ದೀರಾ? ಕೆಲ್ಸಗಳೆಲ್ಲ ಹೇಗ್ ನಡೀತಿದ್ದೆ? ನಮ್ ಕೆಲ್ಸಗಳು ಓಕೆ. ಇವತ್ತು ರ್ಯಾಪಿಡೋ ಬಗ್ಗೆ ವ್ಲಾಗ್ ಮಾಡ್ಬೇಕು ಅಂತ ಫಸ್ಟ್ ಟೈಮ್ ರ್ಯಾಪಿಡೋ ಓಡಿಸ್ತಾ ಇದ್ದೀನಿ. ಹೆಂಗಿರುತ್ತೋ ಎಕ್ಸ್ಪೀರಿಯನ್ಸು, ಕಸ್ಟಮರ್ ರೆಸ್ಪಾನ್ಸ್ ಯಾವ ತರ ಇರುತ್ತೋ, ಆಟೋದವ್ರ ಕಿರಿಕ್ ಯಾವ ತರ ಇರುತ್ತೋ ನಮ್ ತಾಯಣೆಗೂ ಗೊತ್ತಿಲ್ಲ. ಹೋಯ್ತಾ ನಿಮ್ ಜೊತೆನೇ ಮೂವ್ ಆಗೋಣ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ನಾನು ಹೊಸಳ್ಳಿ ಮೆಟ್ರೋ ಸ್ಟೇಷನ್ ರೀಚ್ ಆಯ್ತಾ ಇದ್ದಂಗೆ ಯಾವುದೋ ಒಂದು ಆರ್ಡರ್ ಬಂತು. ಇವಾಗ ಜೈ ಆಂಜನೇಯ ಅಂತ ಅದನ್ನ ಪಿಕ್ ಮಾಡಿಬಿಟ್ಟು ಕಸ್ಟಮರ್ಗೆ ಕಾಲ್ ಮಾಡಕ್ ಇವಾಗ ಹೋಗ್ತಾ ಇದ್ದೀನಿ. ಸರ್ ರ್ಯಾಪಿಡೋ ಸರ್, ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ. ಹೌದಾ, ಸರಿ ಸರ್, ಆಯಿತು. ಇಲ್ಲಿ ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಬರೋಕ್ಕಾಗುತ್ತಾ? ಓಕೆ ನಾನೇ ಬಂದೆ ಬಿಡಿ. ಈ ಗೂಗಲ್ ಅಂಟಿ ಹೆಂಗೆ ಅಂತ ಅಂದರೆ ಪಕ್ಕದ ರೋಡ್ಗೆನೇ ಎಷ್ಟು 1.5 ಕಿಲೋಮೀಟ್ರು 2.4 ಕಿಲೋಮೀಟ್ರ್ ತೋರಿಸ್ಬಿಡ್ತದೆ. ಯಪ್ಪ, ಅದನ್ನ ಗಲ್ಲಿ ಪಲ್ಲಿಗೆಲ್ಲ ನುಗ್ಸ್ಕೊಂಡು ಇವಾಗ ಕೊನೆಗೆ ಡೆಸ್ಟಿನೇಷನ್ಗೆ ಇನ್ನೊಂದು 100 ಮೀಟ್ರ್ ಇದ್ದೀನಿ. ಸರ್ ಎಲ್ಲಿದ್ದೀರಾ ಸರ್? ನಿಮ್ಮ ಪಿಕಪ್ ಲೊಕೇಶನ್ ಹತ್ರ. ನದಿಯೇ ರಾಜನ್ಯಾರು. ಹತ್ತಿ ಸರ್. ಸ್ಟ್ರೈಟಾ? ಅಂದರೆ ಯೂಟ ನೋಡ್ಕೊಬೇಕಾ? ಸರ್ ನಾನು ಆ್ಯಕ್ಚುಲಿ ಬಂದು ಯೂಟ್ಯೂಬರ್ ಸರ್. ಹೌದಾ? ಹೌದು, ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗಲೂ ರೆಕಾರ್ಡ್ ಆಗ್ತಿದೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬ್ರೋ. ಕ್ಯಾಶಾ ಫೋನ್ ಪೇನಾ? ತಗೊಳಪ್ಪ, ಫಸ್ಟ್ ರೈಡೆ ಫೋನ್ ಪೇ. ಬ್ರದರ್ ಬ್ಯಾಗಲ್ಲಿ ಹೆಲ್ಮೆಟ್ ಇದೆ, ಹೆಲ್ಮೆಟ್ ಹಾಕೊಳ್ಳಿ. ಪ್ರಸನ್ನ ಥಿಯೇಟರ್. ಬೆಂಗಳೂರಲ್ಲಿ ರ್ಯಾಪಿಡೋ ಮಾಡಬೇಕು ಅಂತ ಅಂದ್ರೆ ಡಬಲ್ ಹೆಲ್ಮೆಟ್ ಕಡ್ಡಾಯ. ಯಾಕೆ ಅಂದ್ರೆ ಪೊಲೀಸ್ನವ್ರು ಎಲ್ಲ ಸಿಗ್ನಲ್ಲೂ ನಿಂತಿರ್ತಾರೆ. ಸೊ ಅದಕ್ಕೆ ಒಂದು 150 ರೂಪಾಯಿ ಕೊಟ್ಟು ಇಲ್ಲಿ ಕೆಂಗೇರಿ ಹತ್ರ ಒಂದು ಹೆಲ್ಮೆಟ್ ತಗೊಂಡೆ. ಅದನ್ನ ಬ್ಯಾಗಲ್ಲೇ ಕ್ಯಾರಿ ಮಾಡ್ಬೋದು. ಸೊ ಹೆಲ್ಮೆಟ್ ಸೇಫ್ ಅಲ್ಲ. ನಾನೇನೋ ರ್ಯಾಪಿಡೋ ಮಾಡಬೇಕು ಅಂತ ಯೂಸ್ ಮಾಡ್ತಾ ಇದೀನಿ. ಸೊ ಯಾರು ಆ ಹೆಲ್ಮೆಟ್ ನ ಯೂಸ್ ಮಾಡಬೇಡಿ. ಎಲ್ಲರೂ ISI ಸರ್ಟಿಫೈಡ್ ಹೆಲ್ಮೆಟ್ಸ್ ನ ಮಾತ್ರ ಯೂಸ್ ಮಾಡಿ. ಓಡ್ರೋ ಇದು ಸರ್ಜಾ ಅಡ್ಡ. ಮತ್ತೆ ಇವ್ರ ಡ್ರಾಪ್ ಬಂದು ಮೈಸೂರು ರೋಡ್ ಸರ್ಕಲ್ ವರ್ಗೂ. ಥ್ಯಾಂಕ್ ಯು ಚಿನ್ನ. ಎಲ್ಲೋದ್ರು ಇಂಥ ನನ್ನ ಮಕ್ಳುಗಳೇ ತಗ್ಲಾಕೊಂತಾರಲ್ಲ ನಮ್ಗೆ. ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಇಂದ ಮೈಸೂರು ರೋಡ್ ಸರ್ಕಲ್ ವರ್ಗೂ ಹೆಂಗ್ ಬಂದೆ ಅಂತಾನೆ ಗೊತ್ತಾಗಿಲ್ಲ. ಕಸ್ಟಮರ್ ರೆಸ್ಪಾನ್ಸ್ ಮಾತ್ರ ಸಖತ್ತಾಗಿತ್ತು. ಈ ತರ ಕಸ್ಟಮರ್ಗಳೇ ಒಂದು 4-5 ಜನ ಸಿಕ್ಬಿಟ್ರೆ ನಾನು ಆರಾಮಾಗೆ ರ್ಯಾಪಿಡೋ ವ್ಲಾಗ್ ನ ಕಂಪ್ಲೀಟ್ ಮಾಡ್ಕೊಂಡು ಮನೆಗೆ ಹೋಗ್ಬೋದು. ನಾನಂತೂ ಫೀಲ್ಡ್ ಇಳಿದ್ಬಿಟ್ಟಿದ್ದೀನಿ. ಇಲ್ಲಿಂದ ಎಲ್ಲ ನೋಡ್ಕೊಂಡೇನೆ ಹೋಗ್ಬೇಕು. ಕಸ್ಟಮರ್ ರಿವ್ಯೂ ಕೊಡೋವರೆಗೂ ರೈಡ್ ಕಂಪ್ಲೀಟ್ ತಗೊಳ್ಳಲ್ಲ. ರಿವ್ಯೂ ಕೊಟ್ಟಾದ್ಮೇಲೆ ನಾನು ನೆಕ್ಸ್ಟ್ ರೈಡ್ಗೆ ಹೋಗ್ಬೇಕು. ಹಂಗೆ ಯಾವುದಾದ್ರೂ ಬೇರೆ ರೈಡ್ ಆಯ್ತಾ ನೋಡೋಣ. ಯಾವುದೋ ಇನ್ನೊಂದು ರೈಡ್ ಬಂತು, ಇದನ್ನು ಅಕ್ಸೆಪ್ಟ್ ಮಾಡಿಬಿಡೋಣ. ಯಾವುದು ಎಲ್ಲಿಗಾಯ್ತಾ ಇದು? ನೋಡೋಣ, ಪಿಕಪ್ ಲೊಕೇಶನ್ಗೆ ಹೋಗೋಣ. ಸರ್ ರ್ಯಾಪಿಡೋ ಪಿಕಪ್ ಲೊಕೇಶನಲ್ಲೇ ಇದ್ದೀರಲ್ಲ ಕರೆಕ್ಟಾಗೆ? ಓಕೆ ಸರ್, ಇನ್ನೊಂದು 2 ಮಿನಿಟ್ಸ್ ಸರ್ ಬಂದೆ. ಹತ್ತಿ ಸರ್. ಸರ್ ಆ್ಯಕ್ಚುಲಿ ನಾನೊಬ್ಬ ಯೂಟ್ಯೂಬರು. ಒಂದ್ಸಲ ನಿಮ್ಮ ಫೇಸ್ನ ರಿವೀಲ್ ಮಾಡ್ಬೋದಾ ಯೂಟ್ಯೂಬಲ್ಲಿ? ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಅದೃಷ್ಟನೋ ಏನೋ ಇನ್ನೂ ಒಬ್ರು ನಾರ್ತಿ ಕಸ್ಟಮರ್ ಆಗಲಿ, ಕಿರಿಕ್ ಮಾಡೋಂಥ ಕಸ್ಟಮರ್ ಆಗಲಿ ಯಾರು ಸಿಕ್ಕಿಲ್ಲ. ಎಲ್ಲ ಸಾಫ್ಟ್ ನೇಚರ್ ಇರೋ ಕಸ್ಟಮರ್ಗಳೇ ಸಿಗ್ತಾವ್ರೆ. ಎಲ್ಲಿಗೆ ಸರ್ ಡ್ರಾಪು? ಎಲ್ಲಿ ಬರೋದು? ಅದಕ್ಕೆ ಬನಶಂಕರಿ ಹತ್ರನಾ? ನಾನು ಆ್ಯಕ್ಚುಲಿ ಕನಕಪುರ ಸರ್. ನಾನು ಕನಕಪುರದಿಂದ ರ್ಯಾಪಿಡೋ ಮಾಡಕ್ಕೆ ಬಂದಿದ್ದೀನಿ ಅಂತ ಪಾಪ ಇವ್ರಿಗೆ ಹೆಂಗೆ ಗೊತ್ತಿರುತ್ತಲ್ವಾ. ಲೊಕೇಶನ್ ಹೆಂಗೆ ತೋರಿಸ್ತಿದ್ಯಾ ಹೋಗ್ತಾ ಇದ್ದೀನಿ. ಪಿಕಪ್ ಇಂದ ಡ್ರಾಪ್ ವರ್ಗೂ ಕಸ್ಟಮರ್ಗೂ ಮತ್ತೆ ರ್ಯಾಪಿಡೋ ಡ್ರೈವರ್ಗೂ ಮಧ್ಯ ಒಂದೊಳ್ಳೆ ಬಾಂಡಿಂಗ್ ಬೆಳೆಯುತ್ತೆ. ಏನು ವರ್ಕ್ ಮಾಡೋದು ಸರ್? ಹೌದಾ? ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತೀನಿ. ಹೌದಾ?
ಪ್ಯಾಷನ್ ಅಲ್ಲ, ಯೂಟ್ಯೂಬು ಮಾಮೂಲಿ ಯೂಟ್ಯೂಬ್ ರೆಗ್ಯುಲರ್ ಮಾಡ್ತೀನಿ. ರ್ಯಾಪಿಡೋ ಇದೆ ಇವತ್ತೇ ಫಸ್ಟ್ ಮಾಡ್ತಿರೋದು, ಜಸ್ಟ್ ಫಾರ್ ಕಂಟೆಂಟ್ ಅಷ್ಟೇ. ಆಮೇಲೆ ಗುರು, ರ್ಯಾಪಿಡೋ ಮಾಡೋ ಹುಡುಗರಿಗೆ ನಾನು ಟಿಪ್ಸ್ ಕೊಡೋಕೆ ಇಷ್ಟಪಡ್ತೀನಿ. ಏನು ಅಂದರೆ, ನಾನು ಬೆಳಗ್ಗೆಯಿಂದ ಕ್ಯಾಮ್ರಾ ಹಾಕೊಂಡಿರೋದಕ್ಕೆ ಒಬ್ಬರು ಆಟೋದವರಾಗಲಿ ಒಬ್ಬರು ಪೊಲೀಸ್ನವರಾಗಲಿ ನಾನು ಹಿಡ್ದಿಲ್ಲ. ಆ್ಯಕ್ಚುಲಿ ಅವ್ರು ಬಂದು ನನ್ನ ಹತ್ರ ಕೇಳಿದ್ರು, ಸರ್ ಕ್ಯಾಮ್ರಾ ಇದೆ ಅಂತ ನಾನು ಹೇಳ್ತಿದ್ದೆ. ನೀವು ಯಾರಾದರೂ ರ್ಯಾಪಿಡೋ ಮಾಡ್ಬೇಕಾದ್ರೆ ಏನಾದರೂ ಈ ಸ್ವಲ್ಪ ಕಿರಿಕ್ ಏರಿಯಾಗಳಿರ್ತವೆ, ಅಲ್ಲಿ ಕಾಯ್ಕೊಂಡಿರ್ತಾರೆ ಆಟೋದವರು, ರ್ಯಾಪಿಡೋದವ್ರು ಯಾರಾದರೂ ಬಂದರೆ ಸುಮ್ಮನೆ ಆದರೂ ಕಿರಿಕ್ ಮಾಡೋಣ ಅಂತ ಏಕೆ ತಲೆಗೆಡಿಸ್ಕೊಂತೀರಾ? ಆರಾಮಾಗಿ ಒಂದು 200 ರೂಪಾಯಿ ಕೊಟ್ಬಿಟ್ಟು ಒಂದು ಹೆಲ್ಮೆಟ್ ಮೌಂಟ್ ತಗೊಳ್ಳಿ, ಯಾವುದಾದ್ರೂ ಒಂದು ಡಮ್ಮಿ ಮೊಬೈಲ್ ಇರುತ್ತಲ್ಲ ಅದನ್ನು ಹೆಲ್ಮೆಟ್ಗೆ ಸಿಕ್ಸ್ಕೊಳ್ಳಿ, ಆರಾಮಾಗಿ ನಿಮ್ದೇನಿದೆ ನೀವು ರ್ಯಾಪಿಡೋ ಮಾಡ್ಕೊಳ್ಳಿ. ನಿಯರ್ ಬ್ಯಾಕ್ ಆಟೋದವ್ರು ಏನ್ ಮಾಡಿದಾರೆ, ಹಿಂಗೆ ರ್ಯಾಪಿಡೋ ಮಾಡೋ ಹುಡುಗಂಗೆ ಇಟ್ಕೊಂಡು ಚೆನ್ನಾಗೆ ಕ್ಲಾಸ್ ತಗೊಂಡ್ಬಿಟ್ಟವ್ರೆ. ಆ ಹುಡುಗನ್ ಮೊಬೈಲ್ ಎಲ್ಲ ಹೊಡೆದಾಕ್ಬಿಟ್ಟು, ಗಾಡಿ ಬಂಪರ್ ಗಿಂಪರ್ ಎಲ್ಲ ಹೊಡೆದಾಕ್ಬಿಟ್ಟು, ಹೆಂಗ್ ರ್ಯಾಪಿಡೋ ಮಾಡ್ತಾ ಇದೆಯಾ ಗುರು? ನನಗೂ ಹೆಂಡತಿ ಮಕ್ಕಳವ್ರೆ, ಅವೆಲ್ಲ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕೊಬೇಕಾ? ನೀವು ಮಾತಾಡ್ತಿರೋದು ಕರೆಕ್ಟ್ ಆಗಿದೆ, ನೀವು ಮಾತಾಡ್ತಿರೋದು ನ್ಯಾಯವಾಗಿದೆ, ನೀವು ಮಾತಾಡ್ತಿರೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆಮೇಲೆ ಎಲ್ಲ ರ್ಯಾಪಿಡೋದವ್ರು ಸುಮ್ನೆ ದುಡ್ಡು ಮಾಡಬೇಕು, ಸುಮ್ನೆ ಶೋಕಿಗೋಸ್ಕರ ಯಾರು ರ್ಯಾಪಿಡೋ ಮಾಡಕ್ ಹೋಗಲ್ಲ. ಅವ್ರಿಗೂ ಕಷ್ಟ ಇರುತ್ತೆ, ಆಟೋ ತಗೊಳಕ್ ದುಡ್ಡಿರಲ್ಲ, ಮನೆ ಪ್ರಾಬ್ಲಮ್ಮು, ಎಲ್ಲೂ ಕೆಲಸ ಸಿಕ್ಕಿರಲ್ಲ, ಇಲ್ಲ ಯಾರೋ ಕೆಲಸನ ಸಡನ್ನಾಗಿ ರಿಸೈನ್ ಮಾಡ್ಬಿಟ್ಟಿರ್ತಾರೆ, ಅವರು ಬೇರೆ ಏನೋ ವಿಧಿ ಇಲ್ಲದೆ ರ್ಯಾಪಿಡೋ ಮಾಡ್ತಿರ್ತಾರೆ. ಯಾಕಂದ್ರೆ ಮನೆ ಸಿಚುವೇಶನ್, ಕಮಿಟ್ಮೆಂಟ್ಸ್. ಸುಮ್ಮನೆ ರ್ಯಾಪಿಡೋದವ್ರಿಗೆ ಟಾರ್ಚರ್ ಕೊಡೋ ಬದಲು ನೀವು ಕಂಪ್ನಿ ಮೇಲೆ ಬ್ಲೇಮ್ ಮಾಡಿ ಕಂಪ್ನಿಯವ್ರನ್ನೇ ಕೇಳಿ. ರ್ಯಾಪಿಡೋದವ್ರು ಪಾಪ ಹುಡುಗರು ಏನ್ ಮಾಡ್ತಾರೆ, ಅವ್ರಿಗೆ ಅದು ಒಂದು ಆ್ಯಪ್ ಇದೆ, ಆ್ಯಪ್ ಯೂಸ್ ಮಾಡ್ತಿದ್ದಾರೆ. ಹಂಗೆಲ್ಲ ನೋಡಕ್ ಹೋದ್ರೆ ರಮ್ಮಿ ಆಡೋ ಹುಡುಗರು ಕೇಳಬೇಕು. ಸುಮ್ಮನೆ ಇಲ್ಲಿ ರಮ್ಮಿ ಯಾಕೆ ಆಡ್ತಿದ್ದೀರಾ, ನಾವು ಕಷ್ಟಪಟ್ಟು ದುಡಿತಾ ಇದೀವಿ, ನೀವು ರಮ್ಮಿ ಆಡ್ ದುಡ್ಡು ಮಾಡ್ತಿದ್ದೀರಾ ಅಂತ ರಮ್ಮಿ ಆಡೋರ್ನ ಕೇಳಿ. ಬರೀ ರ್ಯಾಪಿಡೋ ಮಾಡೋರು ಮಾತ್ರ ದುಡ್ಡು ಮಾಡ್ತಾವ್ರೆ, ನೀವು ಮಾತ್ರ ಕಷ್ಟಪಡ್ತಾ ಇದ್ದೀರಾ. ಆಟೋದವ್ರಿಗೆ ರ್ಯಾಪಿಡೋಗ ನಿಮ್ಮ ಸಪೋರ್ಟು ಅಂತ ಹೇಳಿದ್ರೆ, ನನ್ನ ಸಪೋರ್ಟು ರ್ಯಾಪಿಡೋ. ಅದು ಬೈಕ್ ಟ್ಯಾಕ್ಸಿ ಆದರೂ ಸರಿ, ಆಟೋ ಟ್ಯಾಕ್ಸಿ ಆದರೂ ಸರಿ, ಯಾವುದಾದ್ರೂ ಸರಿ. ರೈಡರ್ ಸರ್, ಹೆಂಗ್ ಕತ್ಲೆ ಆಯ್ತು ಅಂತಾನೆ ಗೊತ್ತಾಗಿಲ್ಲ. ಅರ್ಧ ಗಂಟೆ ಹಿಂದೆ ಫುಲ್ಲು ಬೆಳಕಿತ್ತು, ಇವಾಗ ನೋಡಿದ್ರೆ ಆಗ್ಲೇ ಫುಲ್ಲು ಕತ್ಲೆ ಆಗ್ಬಿಡ್ತು. ಇಲ್ಲಿಂದ ಒಂದ್ 2-3 ಆರ್ಡರ್ ಪಿಕ್ ಮಾಡ್ಬಿಟ್ಟು ಸೀದಾ ನಾನು ಮನೆ ಕಡೆ ಆಮೇಲೆ ಇದು ರೈಡು ಮುಗಿತಾ ಬಂತು. ಪಿಕಪ್ ಲೊಕೇಶನ್ ಇಂದ ಡ್ರಾಪ್ ಲೊಕೇಶನ್ ವರ್ಗೂ ಇವ್ರ ಜೊತೆ ಮಾತಾಡ್ಕೊಂಡು, ಆಮೇಲೆ ನಾನು ಸ್ವಲ್ಪ ಮಾತಾಡ್ಕೊಂಡು ವ್ಲಾಗ್ ಮಾಡ್ಕೊಂಡ್ ಬಂದೆ. ನೆಕ್ಸ್ಟ್ ಇನ್ನೊಂದು ಕಸ್ಟಮರ್ಗೆ ವೆಯ್ಟ್ ಮಾಡಬೇಕು. ಸಂಜೆ ಆಯ್ತಿದ್ದಂಗೆ ಕಸ್ಟಮರ್ ಆರ್ಡರ್ ಮಾತ್ರ ಸಿಕ್ಕಾಪಟ್ಟೆ ಬರ್ತೈತೆ. ಆದ್ರೆ ನಾನ್ ಮಾತ್ರ ನೋಡಿ ಸೆಲೆಕ್ಟ್ ಮಾಡ್ತಾ ಇದೀನಿ, ಯಾಕಂದ್ರೆ ಥ್ರೂ ಕೆಂಗೇರಿಯಿಂದ ಮನೆಗೆ ಹೋಗ್ಬೇಕಲ್ವಾ, ಕೆಂಗೇರಿಯಿಂದ ಬಿಡದಿಗೆ ಹೋಗ್ಬಿಟ್ಟು ನಾಗರಬಾವಿ ಆ ಕಡೆ ಸೈಡ್ ಎಲ್ಲ ಹೊಂಟೋಗ್ಬಿಟ್ರೆ ಅಲ್ಲಿಂದ ಮತ್ತೆ ರ್ಯಾಪಿಡೋ ಓಡಿಸ್ಕೊಂಡ್ ಬರ್ಬೇಕು. ಅಲ್ಲಿಂದ ಮತ್ತೆ ನಾನು ರ್ಯಾಪಿಡೋ ಪಿಕ್ ಮಾಡ್ತೀನಿ ಅಂತ ಅಂದ್ರೆ ಇದೇ ಡ್ರಾಪ್ ಸಿಗಲ್ಲ. ಅದಕ್ಕೆ ನಾನು ನಮ್ಮ ರೂಟ್ ಸೈಡನ್ನೇ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ. ಫಸ್ಟ್ ರೈಡ್ ತರ ಇದು ಫೋನ್ ಪೇ ಅಂತೆ, ಸೊ ಅದಕ್ಕೆ ಸ್ಕ್ಯಾನರ್ ಕೊಟ್ಟೆ, ಸ್ಕ್ಯಾನರ್ ಅಲ್ಲಿ ಫೋನ್ ಪೇ ಮಾಡ್ತವ್ರೆ. ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ರೈಡ್ಗೆ ಜೂಟ್ ಹಾಕ್ಬೇಕು. ಬ್ರದರ್ ರೇಟಿಂಗ್ಸ್ ಕೊಡಿ ಬ್ರದರ್. ಅವ್ರದ್ದು ರೈಡು ಇನ್ನೂ 700 ಮೀಟರ್ಸ್ ತೋರಿಸ್ತಾ ಇದೆ. ಬಟ್ ಅವರು ನಾನು ಇಲ್ಲೇ ಹೇಳ್ಕೊಂತೀನಿ ಸರ್, ನಾನು ಹಿಂಗೆ ಹೋಗ್ತೀನಿ, ನೀವು ಹೋಗಿ ಅಂತ ಅಂದರು. ನಾನು ಇನ್ನೇನು ಮಾಡೋಕ್ಕಾಗುತ್ತೆ, ಕಸ್ಟಮರ್ ಹೇಳ್ಕೊಂಡ್ಮೇಲೆ ಅಂತ ಅಂದ್ಬಿಟ್ಟು ನಾನು ಅವ್ರನ್ನ ಇಲ್ಲೇ ಡ್ರಾಪ್ ಹಾಕ್ಬಿಟ್ಟು ಅವ್ರದ್ದು ಇಲ್ಲೇ ಪೇಮೆಂಟ್ ತಗೊಂಡು ರೈಡ್ ಕಂಪ್ಲೀಟ್ ಮಾಡಕ್ಕೆ ಹೋಗ್ತಾ ಇದೀನಿ. ರೈಡ್ ಕಂಪ್ಲೀಟ್ ತಗೊಂತಾ ಇಲ್ಲ. ಯಾಕೆ ಅಂತ ಅಂದ್ರೆ ಕಸ್ಟಮರ್ ರಿವ್ಯೂ ಬೇಕು ಅಂತ ಹೇಳಿದ್ರು. ಆ ಕಸ್ಟಮರು ನೋಡಿದ್ರೆ ಫೋನ್ ಎತ್ತಿಲ್ಲ. ಕಸ್ಟಮರು ಫೋನ್ ಎತ್ತಿ ಹೌದು ನಾನೇ ಹೇಳಿದ್ದಿಲ್ಲ ನಿಲ್ಸಕ್ಕೆ ಅಂತ ಹೇಳಿದ್ರೆ ಮಾತ್ರ ನನಗೆ ಅಮೌಂಟ್ ಬರುತ್ತೆ, ಇಲ್ಲ ಅಂತ ಅಂದ್ರೆ ಆ ಅಮೌಂಟು ನಂದೇ ಮೈನಸ್ ಬ್ಯಾಲೆನ್ಸ್ ಆಗಿರುತ್ತೆ. 3ನೇ ರೈಡ್ ಬಂದು ರಾಜರಾಜೇಶ್ವರಿ ನಗರಗೆ ಐತೆ. ಪಿಕಪ್ ಲೊಕೇಶನ್ನು ಇವ್ರನ್ನ ಡ್ರಾಪ್ ಮಾಡೋದ್ನಲ್ಲ, ಆ ಡ್ರಾಪ್ ಲೊಕೇಶನಿಂದ 100 ಮೀಟರ್ಸ್ ಅಷ್ಟೇ. ಅಲ್ಲೇ ಹೋಗ್ಬಿಟ್ಟು ಪಿಕಪ್ ಲೊಕೇಶನಲ್ಲಿ ಕಸ್ಟಮರ್ನ ಪಿಕ್ ಮಾಡಿಬಿಟ್ಟು ಇವಾಗ ಅವ್ರನ್ನ ಕರ್ಕೊಂಡು ರಾಜರಾಜೇಶ್ವರಿ ನಗರ. ಹಾಂ ಸರ್, ಸರ್ ಪಮ್ಮು ಕ್ಷತ್ರಿಯ ಅಂತ. ರ್ಯಾಪಿಡೋ ಇವತ್ತೇ ಫಸ್ಟು ಮಾಡ್ತಾ ಇರೋದು ನಾನು, ಸುಮ್ಮನೆ ವ್ಲಾಗ್ಗೋಸ್ಕರ. ಅಬ್ಬಾ ಪರವಾಗಿಲ್ವೇ, ನಮ್ಮ ನಾರ್ತ್ ಈಸ್ಟ್ ಕೂಡ ಕನ್ನಡ ಅಂತ ಹೇಳ್ತಿದ್ದಾರೆ. ಮೊದಲೆಲ್ಲ ಕನ್ನಡ ಗೊತ್ತಿಲ್ಲ ಅಂತ ಹೋಗ್ಲಿ, ಕನ್ನಡ ಗೊತ್ತಿಲ್ಲ ಅಂತ ಕನ್ನಡದಲ್ಲಿ ಹೇಳಿದ್ನಲ್ಲ, ತುಂಬ ಖುಷಿ ಆಯಿತು. ಇದರಲ್ಲಿ ನಾನು ಲೈವ್ ಆಗಿ ಏನಿದ್ದೀನಿ, ಲೈವ್ ಆಗಿ ನಾನು ಏನು ಮಾಡ್ತಿದ್ದೀನಿ ಅದನ್ನೇ ತೋರಿಸಿದ್ದೀನಿ. ರ್ಯಾಪಿಡೋ ನಾನು ಇದನ್ನ ಜಾಸ್ತಿ ಎಡಿಟ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ಮಧ್ಯ ಸ್ವಲ್ಪ ಕಾಮಿಡಿ ಮಿಕ್ಸ್ ಹಾಕಿರ್ಬೋದು ಅನ್ನೋದು ಬಿಟ್ಟರೆ ನಾನು ಜಾಸ್ತಿ ಇದನ್ನು ಎಡಿಟ್ ಮಾಡಿ ಅಲ್ಲಿ ಇಲ್ಲದೆ ಇರೋದು ನಾನೇನು ಹಾಕಿಲ್ಲ. ಅಲ್ಲೇನಿದೆ ಅದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ವಿಡಿಯೋ ತುಂಬ ಲೆಂತಿ ಆಯಿತು, ಬೋರ್ ಹೊಡಿತೈತೆ ಅಂತ ಅನಿಸಿದ್ರು ಕೂಡ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಪಾಸಿಟಿವೋ ನೆಗೆಟಿವೋ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ. ಆ ಪ್ರಾಬ್ಲಮ್ಮು, ಈ ಪ್ರಾಬ್ಲಮ್ಮು, ಕ್ಯಾಮ್ರಾ ಪ್ರಾಬ್ಲಮ್ಮು, ಮೊಬೈಲ್ ಪ್ರಾಬ್ಲಮ್ಮು ಅಂತ ಎಲ್ಲ ನಾನು ರ್ಯಾಪಿಡೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸಂಜೆ 5:30ಗೆ. 5:30ಇಂದ 7:30ವರೆಗೂ 3 ಕಸ್ಟಮರ್ ಅಟೆಂಡ್ ಮಾಡಿದ್ದೀನಿ. ಇನ್ನೂ ಕಸ್ಟಮರ್ಸ್ನ ಅಟೆಂಡ್ ಮಾಡ್ತೀನಿ, ಮಾಡಲ್ಲ ಅಂತ ಹೇಳಲ್ಲ. ಬಟ್ ನಾನು ವ್ಲಾಗ್ ಮಾಡೋಕ್ಕಾಗೋದು ಇದೇ ಲಾಸ್ಟ್ ಕಸ್ಟಮರು. ಯಾಕೆ ಅಂತ ಅಂದರೆ ಗೋಪ್ರೋದಲ್ಲಿ ಫುಲ್ಲು 0 ಆಗಿಬಿಟ್ಟೈತೆ ಚಾರ್ಜು. ಮೊಬೈಲ್ ಹಾಕೊಂಡು ಮಾಡೋಕ್ಕಾಗಲ್ಲ ರ್ಯಾಪಿಡೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ ಅಂತ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ಯುವರ್ ಪಮ್ಮು ಕ್ಷತ್ರಿಯ. ಓಕೆ, ಯಾ, ಇಟ್ಸ್ ಮೈ ಚಾನಲ್ ಬ್ರೋ.